ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಸಿಹಿ ಸುದ್ದಿ. ಸರ್ಕಾರಿ ನೌಕರರ ಸಂಬಳ ಪಿಂಚಣಿಯಲ್ಲಿ ಶೇಕಡ 283 ಏರಿಕೆ ಸಾಧ್ಯತೆ. ಹೊಸ ವೇತನ ಆಯೋಗದ ಮಾಹಿತಿಯೊಂದು ಇತ್ತೀಚೆಗೆ ಹೊರಬಿದ್ದಿದೆ. ಹೌದು, ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಬಹುದಿನಗಳಿಂದ ನಿರೀಕ್ಷೆಯಾಗಿದ್ದ 8ನೇ ವೇತನ ಆಯೋಗದ ಕುರಿತು ಮಹತ್ವದ ಸುದ್ದಿಯೊಂದು ಹೊರಬಿದ್ದಿದೆ. ಮುಂದಿನ ದಿನಗಳಲ್ಲಿ ಜಾರಿಗೆ ಬರಲಿರುವ ಈ ಆಯೋಗದ ಶಿಫಾರಸುಗಳಿಂದಾಗಿ ನೌಕರರ ಮೂಲ ವೇತನ ಮತ್ತು ಪಿಂಚಣಿಯಲ್ಲಿ ಬರೋಬ್ಬರಿ ಶೇಕಡ 283 ಭಾರಿ ಏರಿಕೆಯಾಗುವ ಸಾಧ್ಯತೆ ಇದೆ. ಹಣದುಬ್ಬರದ ಈ ಕಾಲದಲ್ಲಿ ಆರ್ಥಿಕ ಸಬಲತೆ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಫಿಟ್ಮೆಂಟ್ ಫ್ಯಾಕ್ಟರ್ ಅಂದ್ರೆ ಹಳೆಯ ಮೂಲ ವೇತನವನ್ನು ಹೊಸ ಮೂಲ ವೇತನವನ್ನಾಗಿ ಪರಿವರ್ತಿಸಲು ಬಳಸುವ ಒಂದು ಗುಣಕ ಹೆಚ್ಚಳಕ್ಕೆ ಮುಂದಾಗಿದ್ದು, ಇದು ಲಕ್ಷಾಂತರ ಕುಟುಂಬಗಳ ಆದಾಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ತರಲಿದೆ ಎಂದು ಅಂದಾಜಿಸಲಾಗಿದೆ. 8ನೇ ವೇತನ ಆಯೋಗವನ್ನು ಕೇಂದ್ರ ಸರ್ಕಾರ 2025ರಲ್ಲಿ ರಚಿಸಿದ್ದು, ಇದರ ಶಿಫಾರಸುಗಳು 2026ರ ಜನವರಿಯಿಂದ ಜಾರಿಗೆ ಬರಬಹುದೆಂದು ನಿರೀಕ್ಷಿಸಲಾಗಿತ್ತು. ಈ ಆಯೋಗದ ಪ್ರಮುಖ ಉದ್ದೇಶವೆಂದರೆ ಕೇಂದ್ರ ಸರ್ಕಾರದ ಉದ್ಯೋಗಿಗಳ ವೇತನ, ಭತ್ಯೆಗಳು ಮತ್ತು ಪಿಂಚಣಿಯನ್ನು ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಪರಿಷ್ಕರಿಸುವುದು. ಈ ಬಾರಿ ಪ್ರಮುಖವಾಗಿ ಚರ್ಚೆಯಾಗುತ್ತಿರುವ ವಿಷಯವೇ ಫಿಟ್ಮೆಂಟ್ ಫ್ಯಾಕ್ಟರ್. ಇದು ಈಗಿನ ಮೂಲ ವೇತನವನ್ನು ಎಷ್ಟು ಪಟ್ಟು ಹೆಚ್ಚಿಸಬೇಕು ಎಂಬುದನ್ನು ನಿರ್ಧರಿಸುವ ಸಂಖ್ಯೆ. 7ನೇ ವೇತನ ಆಯೋಗದಲ್ಲಿ ಇದು 2.57 ಆಗಿತ್ತು. ಈಗ 8ನೇ ವೇತನ ಆಯೋಗದಲ್ಲಿ ಇದನ್ನು 3.83ಕ್ಕೆ ಏರಿಸುವ ಬೇಡಿಕೆ ಬಂದಿದೆ. ಈ ಬೇಡಿಕೆ ಒಪ್ಪಿಗೆಯಾದರೆ ಕನಿಷ್ಠ ಮೂಲ ವೇತನ 18,000ದಿಂದ 69,000 ತನಕ ಏರಿಕೆಯಾಗಬಹುದೆಂದು ಅಂದಾಜಿಸಲಾಗಿದೆ. ಈ ಬದಲಾವಣೆಗಳು ಕೇವಲ ಮೂಲ ವೇತನಕ್ಕೆ ಮಾತ್ರ ಸೀಮಿತವಾಗುವುದಿಲ್ಲ. ಡಿಎ ಮತ್ತು ಎಚ್ಆರ್ಎ, ಟ್ರಾವೆಲ್ ಅಲೌನ್ಸ್ ಸೇರಿದಂತೆ ಇತರ ಭತ್ಯೆಗಳು ಕೂಡ ಹೊಸ ಮೂಲ ವೇತನದ ಮೇಲೆ ಆಧಾರವಾಗಿರುತ್ತವೆ. ಆದ್ದರಿಂದ ಒಟ್ಟಾರೆ ಸಂಬಳದಲ್ಲಿ ಗಣನೀಯ ಏರಿಕೆ ಕಾಣಬಹುದು. ಕೆಲವು ವರದಿಗಳ ಪ್ರಕಾರ ಸಂಬಳದಲ್ಲಿ ಶೇಕಡ 20ರಿಂದ ಶೇಕಡ 30ರವರೆಗೆ ಹೆಚ್ಚಳವಾಗಬಹುದು ಎಂಬ ಕನಿಷ್ಠ ಅಂದಾಜು ಇದೆ. ಆದರೆ ಕೆಲವು ಬೇಡಿಕೆಗಳು ಮತ್ತು ಪ್ರಸ್ತಾವನೆಗಳನ್ನು ಗಮನಿಸಿದರೆ ಇದು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇದೇ ವೇಳೆ ಪಿಂಚಣಿದಾರರಿಗೂ ಈ ಆಯೋಗದಿಂದ ಲಾಭವಾಗಲಿದೆ. ಹೊಸ ವೇತನದ ಆಧಾರದ ಮೇಲೆ ಪಿಂಚಣಿಯನ್ನು ಮರುಗಣನೆ ಮಾಡಲಾಗುತ್ತದೆ. ಇದರಿಂದ ನಿವೃತ್ತ ಉದ್ಯೋಗಿಗಳ ಆದಾಯವೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಹಲವಾರು ಉದ್ಯೋಗಿಗಳ ಸಂಘಟನೆಗಳು ಹಳೆಯ ಪಿಂಚಣಿ ಯೋಜನೆಯನ್ನು ಮತ್ತೆ ಜಾರಿಗೆ ತರಬೇಕೆಂದು ಒತ್ತಾಯಿಸುತ್ತಿವೆ. ಈ ಬೇಡಿಕೆಯು ಆಯೋಗದ ಮುಂದೆ ಚರ್ಚೆಯಾಗುತ್ತಿವೆ. ಆದರೆ ಗಮನಿಸಬೇಕಾದ ವಿಷಯ ಏನೆಂದರೆ, ಈ ಎಲ್ಲವೂ ಪ್ರಸ್ತಾವನೆ ಮತ್ತು ಅಂದಾಜುಗಳಷ್ಟೇ. ಸರ್ಕಾರ ಅಂತಿಮವಾಗಿ ಯಾವ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನು ಒಪ್ಪುತ್ತದೆ, ಎಷ್ಟು ಪ್ರಮಾಣದಲ್ಲಿ ವೇತನ ಹೆಚ್ಚಳ ನೀಡುತ್ತದೆ ಎಂಬುದು ಆಯೋಗದ ಅಂತಿಮ ವರದಿ ಬಂದ ನಂತರವೇ ಸ್ಪಷ್ಟವಾಗುತ್ತದೆ. 8ನೇ ವೇತನ ಆಯೋಗ ಜಾರಿಯಾದರೆ ಲಕ್ಷಾಂತರ ಕೇಂದ್ರ ಸರ್ಕಾರದ ನೌಕರರು ಮತ್ತು ಪಿಂಚಣಿದಾರರಿಗೆ ದೊಡ್ಡ ಮಟ್ಟದ ಆರ್ಥಿಕ ಲಾಭ ಸಿಗುವ ನಿರೀಕ್ಷೆ ಇದೆ. ಸುಮಾರು 50 ಲಕ್ಷ ಉದ್ಯೋಗಿಗಳು ಮತ್ತು 65 ಲಕ್ಷಕ್ಕಿಂತ ಹೆಚ್ಚು ಪಿಂಚಣಿದಾರರಿಗೆ ಇದು ಪ್ರಯೋಜನಕರವಾಗಲಿದೆ. ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.